Praise the Lord. Hi everybody. Welcome you all. Elru ಹೇಗಿದ್ದೀರಿ? Hope you are fine. So welcome you all to this next chapter, which is the most fascinating and exciting chapter in your mathematics. Oh, ಯಾವುದು ಅಂತೀರಾ? So I'm not going to keep you guessing for a long time. We are dealing with the last chapter in first PUC mathematics called probability. This is a very nice chapter. Probably ಕೆಲವರು ಅನ್ಕೊಳ್ತಾರೆ ತಲೆಗೆ ಹುಳ ಬಿಡುವಂತಹ ಚಾಪ್ಟರ್ ಇದು ಅಂತ, ಬಟ್ ಸ್ಟಿಲ್ this is one of my favorite chapters. Okay, so ಇವತ್ತು ನಾವೇನು ನೋಡ್ತೀವಿ, we will be dealing with the exercise, first exercise from the probability chapter, exercise number 16.1. Okay, so questions ಯಾವ ರೀತಿ ಇರುತ್ತೆ? The main question would be, right, ಈ exercise ಅಲ್ಲಿ in each of the following exercises 1 to 7 describe the sample space for the indicated experiment. Okay, ಅವನೊಂದು ಎಕ್ಸ್ಪೆರಿಮೆಂಟ್ ಹೇಳ್ತೇನೆ, ಅದರ ಸ್ಯಾಂಪಲ್ ಸ್ಪೇಸ್ ಬರಿಬೇಕು ಅಷ್ಟೇ. ರೈಟ್. ಸೊ ಕ್ವೆಶ್ಚನ್ ತಗೊಳ್ಳೋಕ್ಕಿಂತ ಮುಂಚೆನೇ ಲೆಟ್ ಸಿ ವಾಟ್ ಈಸ್ ಅ ಸ್ಯಾಂಪಲ್ ಸ್ಪೇಸ್. ಆ ಸ್ಯಾಂಪಲ್ ಸ್ಪೇಸ್ ಏನು ಅಂತ ಗೊತ್ತಿದ್ರೆ ನಾವು ಸ್ಯಾಂಪಲ್ ಸ್ಪೇಸ್ ಬರೆಯೋಕ್ಕಾಗುತ್ತೆ. ಓಕೆ, ಸೊ ವಾಟ್ ಈಸ್ ಅ ಸ್ಯಾಂಪಲ್ ಸ್ಪೇಸ್? ಲುಕ್ ಹಿಯರ್. ಸೊ ದಿಸ್ ಇಸ್ ದ ಡೆಫಿನಿಷನ್. ಸ್ಯಾಂಪಲ್ ಸ್ಪೇಸ್ ಈಸ್ ಅ ಸೆಟ್ ಕಂಟೈನಿಂಗ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಏನೇನು ಪಾಸಿಬಲ್ ಚಾನ್ಸಸ್ ಬರ್ತವೋ ಅವೆಲ್ಲದನ್ನು ಒಂದು ಸೆಟ್ಟಲ್ಲಿಟ್ಟರೆ ದಟ್ ಸೆಟ್ ಈಸ್ ಕಾಲ್ಡ್ ದಿ ಸ್ಯಾಂಪಲ್ ಸ್ಪೇಸ್. ಗೊತ್ತಾಗ್ತಿದೆಯಾ? ವೆರಿ ಸಿಂಪಲ್ ಒನ್. ಐ ರಿಪೀಟ್, ಅ ಸ್ಯಾಂಪಲ್ ಸ್ಪೇಸ್ ಇಸ್ ಅ ಸೆಟ್ ಕಂಟೈನಿಂಗ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಓಕೆ, ನಾವು ನೆಕ್ಸ್ಟ್ ಎವ್ರಿ ಪಾಸಿಬಲ್ ಔಟ್ಕಮ್ ಮಸ್ಟ್ ಬಿ ಲಿಸ್ಟೆಡ್ ಓನ್ಲಿ ಒನ್ಸ್. ನಮ್ಗೆ ಗೊತ್ತೇ ಇದೆ, ಸೆಟ್ ಅಂತಂದರೆ ಎಲಿಮೆಂಟು ಒಂದು ಸರಿ ಮಾತ್ರ ಬರೀಬೇಕು. ಯೂಶಲಿ ಇಟ್ ಈಸ್ ಯೂಶಲಿ ಡಿನೋಟೆಡ್ ಬೈ ಎಸ್. ಸ್ಯಾಂಪಲ್ ಸ್ಪೇಸ್ನ ನಾವು ಎಸ್ ಅಂತ ಕರಿತೀವಿ, ಜಸ್ಟ್ ಡಿನೋಟಿಂಗ್ ಬೈ ಎಸ್. ಓಕೆ, ನಾವು ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ದಿ ಎಲಿಮೆಂಟ್ಸ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಆರ್ ಕಾಲ್ಡ್ ದ ಸ್ಯಾಂಪಲ್ ಪಾಯಿಂಟ್ಸ್. ಸ್ಯಾಂಪಲ್ ಸ್ಪೇಸಲ್ಲಿ ಬರುವಂಥ ಎವ್ರಿ ಎಂಟ್ರಿನ ನಾವು ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಅಂತ ಕರಿಬೋದು, ಎಂಟ್ರಿ ಅಂತ ಕರಿತೀವಿ, ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್. ಓಕೆ, ಈಗ ಬಿಫೋರ್ ಐ ಗೋ ಟು ದ ಕ್ವೆಶ್ಚನ್, ಇಲ್ಲೊಂದು ವರ್ಡ್ ನೋಡಿದ್ರೆ ಏನಂತ, ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅದನ್ನು ಹೇಳ್ತೀನಿ ನೋಡಿ. ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಅನ್ ಎಕ್ಸ್ಪೆರಿಮೆಂಟ್ ಹೂಸ್ ಔಟ್ಕಮ್ ಈಸ್ ನಾಟ್ ನೋನ್ ಅಂಟಿಲ್ ಇಟ್ ಈಸ್ ಅಬ್ಸರ್ವ್ಡ್. ಓಕೆ, ಸೊ ಒಂದು ಎಕ್ಸ್ಪೆರಿಮೆಂಟ್ನ, ಯಾವ ಎಕ್ಸ್ಪೆರಿಮೆಂಟ್ನ ಔಟ್ಕಮ್ಮು ಅದು ಬರುವವರೆಗೂ ಗೊತ್ತಾಗಲ್ದಿಲ್ವೋ ಅದನ್ನು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟೇ ಕರಿತೀವಿ. ಓಕೆ, ರೈಟ್. ಸೊ ಲೆಟ್ಸ್ ಟೇಕ್ ಫ್ಯೂ ಬೇಸಿಕ್ ಎಕ್ಸಾಂಪಲ್ಸ್ ಬಿಫೋರ್ ಗೋಯಿಂಗ್ ಟು ದಿ ಮೇನ್ ಪ್ರಾಬ್ಲಮ್ಸ್. ಫಸ್ಟ್ ಒನ್ನು ವೆರಿ ಬೇಸಿಕ್ ಒನ್, ಟಾಸಿಂಗ್ ಎನ್ ಅನ್ಬಯಾಸ್ಡ್ ಕಾಯಿನ್. ಓಕೆ, ಕಾಯಿನ್ ಆಲ್ರೆಡಿ ನೋಡಿರ್ತೀರ. ಟಾಸಿಂಗ್ ಎನ್ ಅನ್ಬಯಾಸ್ಡ್ ಕಾಯಿನ್ ಅಂತಂದರೆ ವೆರಿ ಸಿಂಪಲ್. ಅನ್ಬಯಾಸ್ಡ್ ಅಂದರೆ ಏನು ಅಂತಂದರೆ ಅ ನಾರ್ಮಲ್ ಕಾಯಿನ್. ಕೆಲವು ಕಾಯಿನ್ಸ್ ಇದ್ದಾವೆ, ಸ್ಪೆಷಲ್ ಕಾಯಿನ್ಸು, ಎರಡು ಕಡೆ ಹೆಡ್ಡು ಅಥವಾ ಎರಡು ಕಡೆ ಟೇಲ್ ಇರುವಂಥದ್ದು. ಆ ಥರ ಕಾಯಿನ್ ನಾವು ತೊಗೊಳ್ಳೋ ಹೋಗಿಲ್ಲ. ವಿಲ್ ಬಿ ಟೇಕಿಂಗ್ ಎನ್ ಅನ್ಬಯಾಸ್ಡ್ ಕಾಯಿನ್. ಓಕೆ, ಸೊ ಒಂದು ಸರಿ ಇಫ್ ಯು ಟಾಸಿಂಗ್ ಅ ಕಾಯಿನ್ ಒನ್ಸ್, ವಾಟ್ ಆರ್ ದ ಪಾಸಿಬಲ್ ಔಟ್ಕಮ್ಸ್ ಯು ಕ್ಯಾನ್ ಗೆಟ್? ವೆರಿ ಬೇಸಿಕ್ ಅಲ್ವಾ? ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಾಯಿನ್ ಟಾಸ್ ಆದಾಗ ಒಂದೇ ಒಂದು ಸರಿ ಮೀನ್ಸ್ ಒನ್ಸ್ ಇಫ್ ಯು ಟಾಸ್ ಅ ಕಾಯಿನ್, ದ ಪಾಸಿಬಲ್ ಔಟ್ಕಮ್ಸ್ ಆರ್ ಯೂಶಲಿ ಹೆಡ್ ಬರ್ಬೋದು, ಇಟ್ಸ್ ಇಸ್ ಡಿನೋಟೆಡ್ ಬೈ ಹೆಡ್, ಆರ್ ಟೇಲ್ ಬರ್ಬೋದು, ಯೂಶಲಿ ಡಿನೋಟೆಡ್ ಬೈ ಟೇಲ್. ದೀಸ್ ಆರ್ ದ ಪಾಸಿಬಲ್ ಔಟ್ಕಮ್ಸ್. ಓಕೆ, ದೇರ್ ಫೋರ್ ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ಅ ಕಾಯಿನ್ ಟಾಸ್ಡ್ ಒನ್ ಇಸ್ 2. ಎರಡು ಔಟ್ಕಮ್ ಇರ್ತವೆ. ಓಕೆ, ನಾವು ಇದೇ ಕಾಯಿನ್ನ ಇಫ್ ಯು ಆರ್ ಟಾಸಿಂಗ್ ಟ್ವೈಸ್, ಸೊ ಲುಕ್ ಹಿಯರ್, ಟಾಸಿಂಗ್ ಅ ಕಾಯಿನ್ ಅನ್ಬಯಾಸ್ಡ್ ಕಾಯಿನ್ ಟ್ವೈಸ್ ಅಂತ ಹೇಳ್ಬೋದು, ಅಥವಾ ಟಾಸಿಂಗ್ 2 ಡಿಫ್ರೆಂಟ್ ಕಾಯಿನ್ಸ್. ಕೆಲವು ಸರಿ ಹೇಳ್ತಾನೆ ಟಾಸಿಂಗ್ ಅ 2 ರೂಪಿ ಕಾಯಿನ್ ಆ್ಯಂಡ್ ಅ 5 ರೂಪಿ ಕಾಯಿನ್ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ? ಓಕೆ, ಸೊ ಓನ್ಲಿ ಥಿಂಗ್ ಇಸ್ ಟಾಸಿಂಗ್ ಅ ಕಾಯಿನ್ ಟ್ವೈಸ್ ಅಥವಾ ಟಾಸಿಂಗ್ 2 ಡಿಫ್ರೆಂಟ್ ಕಾಯಿನ್ಸ್ ಎಟ್ ದ ಸೇಮ್ ಟೈಮ್ ಅಂತ ಹೇಳಿದ್ರೆ ಸ್ಯಾಂಪಲ್ ಸ್ಪೇಸಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಎರಡೂ ಒಂದೇ. ಹೇಗಿರುತ್ತೆ? ಇಫ್ ಯು ಆರ್ ಟಾಸಿಂಗ್ ಕಾಯಿನ್ ಟ್ವೈಸ್ ಏನು ಬರ್ಬೋದು? ಬೋತ್ ಕ್ಯಾನ್ ಬಿ ಹೆಡ್, ಆರ್ ಫಸ್ಟ್ ಕಾಯಿನಲ್ಲಿ ಅಥವಾ ಫಸ್ಟ್ ಟೈಮ್ ಹೆಡ್ ಬಂದು ನೆಕ್ಸ್ಟ್ ಟೇಲ್ ಬರ್ಬೋದು, ಆರ್ ಫಸ್ಟ್ ಟೈಮ್ ಟೇಲ್ ಬಂದು ನೆಕ್ಸ್ಟ್ ಟೈಮ್ ಹೆಡ್ ಬರ್ಬೋದು, ಆರ್ ಯು ಕ್ಯಾನ್ ಹ್ಯಾವ್ ಬೋತ್ ಆರ್ ಟೇಲ್ಸ್. ಓಕೆ, ಸೊ ದೇರ್ ಫೋರ್ the number of elements in the sample space when you are tossing a coin twice will be 4. Okay, now ಇನ್ನೊಂದು ಜೊತೆಲಿ ತಗೋಬಿಡೋಣ, thrice. Right, so when you are tossing a coin once, total number of outcomes 2 ಇತ್ತು. ಟಾಸಿಂಗ್ ಅ ಕಾಯಿನ್ ಟ್ವೈಸ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 4 ಇತ್ತು. ಸೊ ಟಾಸಿಂಗ್ ಅ ಕಾಯಿನ್ ಥ್ರೈಸ್ ಅಂದರೆ ಯೂಶಲಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 6 ಇರುತ್ತೆ ಅಂತ. ಈಗ ಗೆಸ್ ಮಾಡ್ಕೊಂಡು ಬರೆಯೋದಕ್ಕಾಗೋದಿಲ್ಲ. ಈಗ ನಾನು ನಿಮ್ಗೊಂದು ಸ್ಪೆಷಲ್ ಫಾರ್ಮುಲಾ ಕೊಡ್ತೀನಿ, ಪ್ಲೀಸ್ ನೋಟ್ ಡೌನ್. ಏನಂತಂದರೆ, ಇಫ್ ಯು ಆರ್ ಟಾಸಿಂಗ್ ಅನ್ ಅನ್ಬಾಯ್ಸ್ಡ್ ಕಾಯಿನ್ n ಟೈಮ್ಸ್,
ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ ಅಂದರೆ ಡೈರೆಕ್ಟಾಗಿ ಹೇಳ್ಬೋದು, ಇಟ್ ವಿಲ್ ಆಲ್ವೇಸ್ ಬಿ 2n. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ವೆನ್ ಅ ಕಾಯಿನ್ ಈಸ್ ಟಾಸ್ಡ್ n ಟೈಮ್ಸ್. ಓಕೆ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. n is equal to 1 ಅಂದರೆ ಒಂದು ಸರಿ ಹಾಕಿದ್ರೆ 2 power 1, ದಟ್ ಈಸ್ ನಥಿಂಗ್ ಬಟ್ 2, ಕರೆಕ್ಟ್ ಅಲ್ವಾ? ಇಫ್ ಯು ಆರ್ ಟಾಸಿಂಗ್ ಅ ಕಾಯಿನ್ ಟ್ವೈಸ್, ದೆನ್ 2 power 2 ಆಗುತ್ತೆ, ದಟ್ ಈಸ್ 4. ನಾವು ಇಫ್ ಯು ಆರ್ ಟಾಸಿಂಗ್ ಅ ಕಾಯಿನ್ ಥ್ರೈಸ್, ಆ್ಯಕ್ಚುಲಿ n of s ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಬಿ 2 power 3, ವಿಚ್ ಇಸ್ ನಥಿಂಗ್ ಬಟ್ ಆ್ಯಕ್ಚುಲಿ 2 3s are 6 ಆಗಲ್ಲ, ಇಟ್ ಇಸ್ 2 into 2 into 2, that is nothing but 8. Actually 8 possible outcomes ಇರುತ್ತೆ when you are tossing a coin thrice. Now my question is, which are those? ಯೂಶಲಿ ಸ್ಟೂಡೆಂಟ್ಸ್ ತುಂಬ ಕಷ್ಟಪಡ್ತಾರೆ ಇದನ್ನು ಬರೆಯೋದಕ್ಕೆ, ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಸರ್ ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು ಅಂತ. ತುಂಬ ಈಸಿ. ಈಗ 2 power 3 ಅಂತಂದರೆ 8 ಔಟ್ಕಮ್ಸ್ ಇದೆಯಲ್ಲ. ಸೊ ಟೆಲ್ ಮಿ ವಾಟ್ ಈಸ್ ಹಾಫ್ ಆಫ್ 8? ಸೊ ಹಾಫ್ ಆಫ್ 8 ಏನು? 4 ತಾನೆ. ಸೊ ಏನು ಮಾಡ್ತೀರಿ, ಫಸ್ಟು 4ಗೆ ಹೆಚ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಫಸ್ಟ್ 4 ಹೆಚ್ಚು, ನೆಕ್ಸ್ಟ್ 4 ಟೇಲು. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಹೌ ಯು ಹ್ಯಾವ್ ಟು ರಿಮೆಂಬರ್ ದ ಔಟ್ಕಮ್ಸ್. ನೆಕ್ಸ್ಟು 4ಅಲ್ಲಿ ಅರ್ಧ ಏನು? 2. ಸೊ ಎರಡೆ 2h 2 ಟೇಲ್, 2h 2 ಟೇಲ್. ಗೊತ್ತಾಗ್ತಿದೆಯಾ? ಹೆಚ್ ಟಿ ಟಿ. ಈಗ ಎರಡೆರಡು ಆಗದೆ ನೆಕ್ಸ್ಟ್ ಸಿಂಗಲ್ ಅಂದರೆ ಹೆಚ್ ಟಿ ಆ್ಯಂಡ್ ಟಿ, ವೇರ್ ಹೆಚ್ ಇಂಡಿಕೇಟ್ಸ್ ಹೆಡ್, ಟಿ ಇಂಡಿಕೇಟ್ಸ್ ಟೇಲ್. ಈಗ ಚೆಕ್ ಮಾಡಿ ನೋಡಿ ಎಷ್ಟು ಔಟ್ಕಮ್ಸ್ ಇದ್ದಾವೆ. 1 2 3 4 5 6 7 8. ಸೊ ಇದನ್ನು ನಾವು ಸ್ಯಾಂಪಲ್ ಸ್ಪೇಸಲ್ಲಿ ಸೆಟ್ ಮೂಲಕ ಬರೆದ್ರೆ ದಿಸ್ ವಿಲ್ ಬಿ ದಿ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಡಿನೋಟೆಡ್ ಬೈ ಎಸ್. ಸೊ ಅದನ್ನು ನೀವು ಸೆಟ್ ಫಾರ್ಮಲ್ಲಿ ಬರೆಯುವಾಗ ಈ ಥರ ಬರೀತೀರ. ಓಕೆ, ಸೊ ದಿಸ್ ವಿಲ್ ಬಿ ದ ಸ್ಯಾಂಪಲ್ ಸ್ಪೇಸ್ ಫಾರ್ ಥ್ರೋಯಿಂಗ್ ಅ ಕಾಯಿನ್, ಫಾರ್ ಟಾಸಿಂಗ್ ಅ ಕಾಯಿನ್ ಥ್ರೈಸ್. ಗೊತ್ತಾಗ್ತಿದೆಯಾ? ಯು ಕ್ಯಾನ್ ಚೆಕ್ ಹಿಯರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಇಸ್ 8. 1 2 3 4 5 6 7 8 ಬೇಕಿದ್ರೆ ಬರೀರಿ. ದೇ ಫಾರ್ n of s ವಿಲ್ ಬಿ 8. ಓಕೆ, ನೆನ್ಪಿಟ್ಕೊಳ್ಬೇಕು ದಿಸ್ ಫಾರ್ಮುಲಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಟಾಸಿಂಗ್ ಅ ಕಾಯಿನ್ ಅಂತ ಬಂದ ತಕ್ಷಣ ಕೆಲವು ಟೈಮ್ ಕಾಂಪಿಟೇಟಿವ್ ಎಕ್ಸಾಂಪಲ್ ಕೇಳ್ತಾನೆ, ವಾಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಯು ಟಾಸಿಂಗ್ ಅ ಕಾಯಿನ್ 10 ಟೈಮ್ಸ್ ಅಂತ. ಸೊ ಪ್ರತಿ ಸರಿ ನೀವು ಎಲ್ಲದನ್ನೂ ಬಯಟ್ ಮಾಡ್ಕೊಳ್ಳೋಕ್ಕಾಗಲ್ಲ. 2 power 10 ಅಂತ ಬರ್ಕೊಳ್ಳಿ, ದ್ಯಾಟ್ ವಿಲ್ ಬಿ ದಿ ವ್ಯಾಲ್ಯೂ. ರೈಟ್, ಇನ್ನೊಂದು ಕಾಯಿನಲ್ಲೇ ನೋಡ್ಕೊಣ. ಟಾಸಿಂಗ್ ಅ ಕಾಯಿನ್ 4 ಟೈಮ್ಸ್. ಸೊ ಈ ಕ್ವೆಶನ್ನು ನಿಮ್ಮ ಎಕ್ಸಸೈಸಲ್ಲಿ ಬರುತ್ತೆ. ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಯು ಟಾಸಿಂಗ್ ಅ ಕಾಯಿನ್ 4 ಟೈಮ್ಸ್ ಅಂತ. ಆಲ್ವೇಸ್ ರಿಮೆಂಬರ್, ಈ ಥರ ನೆನ್ಪಿಟ್ಕೊಳ್ಳಿ. n of s is nothing but 2 power of 4 ಆಗಿರೋದ್ರಿಂದ 2 power 4. ಓಕೆ, ಸೊ 2 power 4 ವಿಲ್ ಬಿ 2 4s ಅಲ್ಲ, 2 into 2 into 2 into 2, 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 16. ಸೊ ನಮಗೆ 16 ಎಲಿಮೆಂಟ್ಸ್ ಇರುತ್ತೆ ವೆನ್ ಯು ಆರ್ ಟಾಸಿಂಗ್ ಅ ಕಾಯಿನ್ 4 ಟೈಮ್ಸ್. ಓಕೆ, ಸೊ ಇದರ ಔಟ್ಕಮ್ಸ್ 16 ಔಟ್ಕಮ್ಸ್ ಹೆಂಗೆ ಸರ್ ಬರೆಯೋದು? ವೆರಿ ಸಿಂಪಲ್. 16ಅಲ್ಲಿ ಅರ್ಧ ಎಷ್ಟು? 8 ಅಲ್ವಾ? ಸೊ ಫಸ್ಟು 8 ಹೆಚ್ಚಸ್ ಬರೀರಿ. ಸೊ 1 2 3 4 5 6 7 8. ಓಕೆ, ಅದಕ್ಕೆ ತಕ್ಕಂಗೆ 8 ಟೀಸ್ ಬರೀರಿ. 1 2 3 4 5 6 7 8. ಓಕೆ, ನೆಕ್ಸ್ಟು 8ಅಲ್ಲಿ ಅರ್ಧ ಎಷ್ಟು? 4. ಸೊ ಏನು ಮಾಡ್ತೀರಾ? 4 ಹೆಚಸ್ ಬರೀರಿ. ಸೊ ಹೆಚ್ ನೆಕ್ಸ್ಟು 4 ಟೀಸ್, ಟಿ 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 ಟಿ. ಇಲ್ಲೂ ಅಷ್ಟೇ ಹೆಚ್ ನೆಕ್ಸ್ಟು ಟಿ 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 ಟಿ. ಪ್ರಾಬಬ್ಲಿ ಗೆಸ್ ಮಾಡಿರ್ತೀರ. ನೆಕ್ಸ್ಟು 4ರಲ್ಲಿ ಅರ್ಧ 2. ಸೊ ಎರಡೆರಡೇ ಹೆಚ್, 2 ಹೆಚ್ 2 ಟಿ, 2 ಹೆಚ್ 2 ಟಿ, 2 ಹೆಚ್ ಆ್ಯಂಡ್ 2 ಟಿ, ಫೈನಲಿ 2 ಹೆಚ್ ಆ್ಯಂಡ್ 2 ಟಿ. ಹೆಚ್ಚು ಟಿ ಕರೆಕ್ಟಾಗಿ ಬರೀಬೇಕು, ನೀಟಾಗಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಫೈನಲಿ ಲಾಸ್ಟಲ್ಲಿ ಸಿಂಗಲ್ ಹೆಚ್ ಟಿ 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 ಹೆಚ್ ಆ್ಯಂಡ್ ಟಿ. ನೆನ್ಪಿಟ್ಕೊಳ್ಳಿ, 4 ಟೈಮ್ಸ್ ಆಗಿರೋದ್ರಿಂದ 4 ಆಪ್ಷನ್ಸ್ ಪೇರ್ ಇರಬೇಕು. ಸೊ ದೀಸ್ ಆರ್ ದ 16 ಔಟ್ಕಮ್ಸ್. ನಿಮ್ಮ ಸ್ಯಾಂಪಲ್ ಸ್ಪೇಸಲ್ಲಿ ಯಾವ್ಯಾವ ಔಟ್ಕಮ್ಸ್ ಇರ್ತವೆ ಅಂದರೆ, ಸ್ಟಾರ್ಟಿಂಗ್ ಫ್ರಮ್ ಆಲ್ ದ 4 ಹೆಡ್ಸ್ ಟು ಆಲ್ ದ 4 ಟೇಲ್ಸ್. ಇವೆಲ್ಲ ಕಾಂಬಿನೇಷನ್ನು ಬರುತ್ತೆ ವೆನ್ ಯು ಟಾಸಿಂಗ್ ಅ ಕಾಯಿನ್ 4 ಟೈಮ್ಸ್ ಆರ್ ಟಾಸಿಂಗ್ 4 ಡಿಫ್ರೆಂಟ್ ಕಾಯಿನ್ಸ್ ಅಟ್ ದ ಸೇಮ್ ಟೈಮ್. ಸ್ಯಾಂಪಲ್ ಸ್ಪೇಸ್ ಮಾತ್ರ ಸೇಮು. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಇದೆ ತಾನೆ? ಸೊ ಈಗ ಔಟ್ಕಮ್ಸ್ ಹೇಗೆ ಅಂತ ಗೊತ್ತಾಯಿತು. ಇದನ್ನು ಸ್ಯಾಂಪಲ್ ಸ್ಪೇಸಲ್ಲಿ ಬರೆಯೋಣ. ರೈಟ್?
ಸೊ ಕೊಟ್ಟಿರುವಂತಹ ಈ ಔಟ್ಕಮ್ಸ್ನ ನಾವು ಯೂಶಲಿ ಈ ಥರ ಬರಿತೀರಿ. ದಿಸ್ ವಿಲ್ ಬಿ ಯುವರ್ ಸ್ಯಾಂಪಲ್ ಸ್ಪೇಸ್. ಗೊತ್ತಾಗ್ತಿದೆಯಲ್ಲ, ಈಸಿ ಇದೆಯಲ್ಲ. ನಾವು ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನು, ಥ್ರೋಯಿಂಗ್ ಆ್ಯನ್ ಅನ್ಬಯಾಸ್ಡ್ ಡೈ. ಡೈಸ್ ಅಂದರೆ ನೆನಪಿದೆಯಲ್ಲ, ವೆನ್ ಯು ಆರ್ ಪ್ಲೇಯಿಂಗ್ ಗೇಮ್ಸ್. ಸೊ ಯು ವಿಲ್ ಬಿ ಹ್ಯಾವಿಂಗ್ ನಂಬರ್ಸ್ ಫ್ರಮ್ 1 to 6. ಗೊತ್ತಾಗ್ತಿದೆಯಲ್ಲ. ಸೊ ಇದನ್ನು ವೆನ್ ಯು ಆರ್ ಥ್ರೋಯಿಂಗ್ ಅ ಡೈ, ಥ್ರೋಯಿಂಗ್ ಅಥವಾ ಇದನ್ನು ಟಾಸಿಂಗ್ ಅಂತಾರೆ, ನಥಿಂಗ್ ಟು ವರಿ. ಸೊ ಒಂದು ಡೈ ಒಂದು ಸರಿ ಹಾಕಿದಾಗ ವಾಟ್ ಆರ್ ದಿ ಪಾಸಿಬಲ್ ಔಟ್ಕಮ್ಸ್, ಇದು ಸಿಂಪಲಾಗಿ ಬರೀಬೋದು. ದಿ ಪಾಸಿಬಲ್ ಔಟ್ಕಮ್ಸ್ ಈಸ್ usually, as I told you, denoted by sample space is either there will be numbers, usually numbers ಅಂತ ತಗೊಳ್ತೀವಿ, 1 2 3 4 5 and 6. Okay, so therefore the number of elements in the sample space would be 6. Okay, and ನಿಮಗೆ ಫಸ್ಟೇ ಜನರಲ್ಲಾಗಿ ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ. when you are throwing a die n times, the number of elements in the sample space ಎಷ್ಟಿರುತ್ತೆ ಅಂದರೆ, ಕಾಯಿನ್ನಲ್ಲಿ ಫಾರ್ಮುಲಾ 2n ತಗೊಂಡ್ರಿ, ಬಟ್ ಡೈಸಲ್ಲಿ ಫಾರ್ಮುಲಾ ಈಸ್ 6n. ಪ್ಲೀಸ್ ಕೈಂಡ್ಲಿ ನೋಟ್ ಇಟ್ ಡೌನ್. ಇವೆಲ್ಲ ನಿಮಗೆ ಶಾರ್ಟ್ಕಟ್ ಮೆಥಡ್ಸು ಅಂತಲ್ಲ, ವೆರಿ ಬೇಸಿಕ್ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಬೇಕು. ಸೊ ಕಾಯಿನ್ನ ಡೈಸ್ನ ಒಂದು ಸರಿ ಹಾಕಿದ್ರೆ 6 ದಟ್ ಈಸ್ ನಥಿಂಗ್ ಬಟ್ 6. ಓಕೆ, ಇದೇ ಡೈಸ್ನ 2 ಸರಿ ಹಾಕಿದ್ರೆ, ಓಕೆ, ಐದರ್ ಯು ಕ್ಯಾನ್ ಥ್ರೋ ಅ ಡೈ 2 times or throwing 2 dice at the same time. ಸೊ ಈಗ ಯಾವ್ಯಾವ ಕಾಂಬಿನೇಷನ್ ಬರ್ಬೋದು ಒಂದು ನೆನ್ಪಿಟ್ಕೊಳ್ಳಿ. ಇಫ್ ಯು ಆರ್ ಥ್ರೋಯಿಂಗ್ ಅ ಡೈ ಟ್ವೈಸ್, ದೆನ್ ದ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಇಸ್ 6 square, ದಟ್ ಈಸ್ ನಥಿಂಗ್ ಬಟ್ 36. ಸೊ ವೆನ್ ಯು ಥ್ರೋಯಿಂಗ್ ಅ ಡೈ ಟ್ವೈಸ್, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟಾಗುತ್ತೆ ಅಂತ ಹೇಳಿದೆ, ಇಟ್ ಈಸ್ ಆ್ಯಕ್ಚುಲಿ 6 square, which is nothing but 36. ಈಗ ನೋಡೋಣ, which are those 36 possible outcomes. So here comes the sample space. S is equal to, ಒಂದು ನೀಟಾಗಿ ಆರ್ಡ್ರಾಗಿ ಬರೆಯೋಣ. ಫಸ್ಟ್ ಟೈಮ್ 1 ಬಿದ್ದು ಸೆಕೆಂಡ್ ಟೈಮು 1 ಬರ್ಬೋದು, ಅಥವಾ ಫಸ್ಟ್ ಟೈಮ್ 1 ಬಿದ್ದು ಸೆಕೆಂಡ್ ಟೈಮ್ 2 ಬರ್ಬೋದು, ಆರ್ ಫಸ್ಟ್ ಟೈಮ್ 1 ಬಿದ್ದು ಸೆಕೆಂಡ್ ಟೈಮ್ 3. ನೆಕ್ಸ್ಟ್ 1 4 1 5 1 6. ಅರ್ಥ ಆಗ್ತಿದೆಯಾ? ರೈಟ್. ಅಥವಾ ಫಸ್ಟ್ ಟೈಮ್ 2 ಬಿದ್ದು 1 ಬರ್ಬೋದು. ಸೊ 2 1 2 2 2 3 up to 2 6. Similarly 3 1 to 3 6, 4 1 to 4 6, 5 1 to 5 6, 6 1 to 6 6 ಗಂಟ. ಗೊತ್ತಾಗ್ತಿದೆಯಲ್ಲ ಔಟ್ಕಮ್ಸು? ಸಿ ಹೌ ಐಮ್ ಗೋನ್ ಟು ರೈಟ್ ಆಲ್ ದೋಸ್. ಸೊ ದೀಸ್ ಆರ್ ದ 36 ಪಾಸಿಬಲ್ ಔಟ್ಕಮ್ಸ್ ವೆನ್ ಯು ಥ್ರೋಯಿಂಗ್ ಅ ಡೈ ಟ್ವೈಸ್. ನಿಮಗೆ ಸ್ಯಾಂಪಲ್ ಸ್ಪೇಸ್ ಬರೆಯೋದಕ್ಕೆ ಥ್ರೋಯಿಂಗ್ ಅ ಡೈ ಕೇಳಿದ್ರೆ ಒನ್ಸ್ ಅಥವಾ ಟ್ವೈಸ್ ಕೇಳ್ತೇನೆ, ಇದ್ರ ಮೇಲೆ ಕೇಳೋದಿಲ್ಲ. ಬಿಕಾಸ್ ಇಫ್ ಯು ಆರ್ ಥ್ರೋಯಿಂಗ್ ಅ ಡೈಸ್ ಥ್ರೈಸ್, ದೆನ್ ದ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್, ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿರುತ್ತೆ, ಯೂಸಿಂಗ್ ದಿ ಫಾರ್ಮುಲಾ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ವುಡ್ ಬಿ 6^3, ವಿಚ್ ಇಸ್ ನಥಿಂಗ್ ಬಟ್ 6 into 6 into 6. ಟೋಟಲು 216 ಔಟ್ಕಮ್ಸ್ ಇರುತ್ತೆ. ಡೆಫಿನೆಟ್ಲಿ ಇದನ್ನು ಬರೆಯೋಕ್ಕೆ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ ಅ ವೆರಿ ಲಾರ್ಜ್ ಟೈಮ್ ಫಾರ್ ಯು ಟು ರೈಟ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಅದಕ್ಕೋಸ್ಕರ ನಿಮಗೆ ಥ್ರೋಯಿಂಗ್ ಅ ಡೈ ಮಾತ್ರ ಒನ್ಸ್ ಅಥವಾ ಟ್ವೈಸ್ಗೆ ನಿಲ್ಲಿಸ್ತಾನೆ. ಓಕೆ, ಪ್ರಾಬಬ್ಲಿ ಎಷ್ಟಿದೆ ಸ್ಯಾಂಪಲ್ ಸ್ಪೇಸಲ್ಲಿ ಅಂತ ಕೇಳ್ಬೋದು, ಥ್ರೈಸ್ ಅಥವಾ ಈವನ್ 4 times. ಪ್ಲೀಸ್ ಬೇರ್ ಇಟ್. ಫಾರ್ಮುಲಾ ಯೂಸ್ ಮಾಡಿ ಎಷ್ಟು ಸರಿ ಕೇಳ್ತಾನೋ ಅಷ್ಟು ಪಾಸಿಬಲ್ ಔಟ್ಕಮ್ಸ್ನ ಬರೀತೀರಾ. ಓಕೆ, ಸೊ ದಿಸ್ ಇಸ್ ದ ಬೇಸಿಕ್, ಅಥವಾ ಒಂದು ಏನಂತಾರೆ ನೆಟ್ ಪ್ರಾಕ್ಟೀಸ್ ಅಂತಿರಲ್ಲ. ಈಗ ನಾವು ಮೇನ್ ಮ್ಯಾಚ್ಗೆ ಹೋಗೋಣ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಕ್ವೆಶ್ಚನ್ ಫ್ರಮ್ ದಿ ಎಕ್ಸಸೈಸ್. ಸೊ ನಿಮ್ಮ ಎಕ್ಸಸೈಸ್ ಇಲ್ಲಿರೋ ಫಸ್ಟ್ ಕ್ವೆಶ್ಚನ್ ಏನು ಅಂತಂದರೆ, ಟು ರೈಟ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಅ ಕಾಯಿನ್ ಇಸ್ ಟಾಸ್ಡ್ 3 times ಅಥವಾ ಥ್ರೈಸ್. ಇದನ್ನು ನಾವು ಆಲ್ರೆಡಿ ಬಿಗಿನಿಂಗೇ ನೋಡಿದ್ದೀವಿ. ಓಕೆ, ಮತ್ತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಫ್ ಯು ಟಾಸ್ ಅ ಕಾಯಿನ್ ಥ್ರೈಸ್, ದ ಸ್ಯಾಂಪಲ್ ಸ್ಪೇಸು ಆಗುತ್ತೆ. ನಂಬರ್ ಆಫ್ ಎನ್ ಆಫ್ ಎಸ್ ವಿಲ್ ಬಿ 8. ಓಕೆ, ಸೊ ಫಸ್ಟ್ ಕ್ವೆಶ್ಚನು ಆಲ್ರೆಡಿ ಮಾಡಿದ್ದೀವಿ, ಮತ್ತೆ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೋ ಟು ದ ಸೆಕೆಂಡ್ ಕ್ವೆಶ್ಚನ್. ಸೊ ಸೆಕೆಂಡ್ ಕ್ವೆಶ್ಚನ್ ಏನು, ಯು ಹ್ಯಾವ್ ಟು ರೈಟ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಅ ಡೈಸ್ ಇಸ್ ಥ್ರೋನ್ 2 times. ಸೊ ಅದು ಆಲ್ರೆಡಿ ನಾನು ಇಲ್ಲೇ ಹೇಳ್ಕೊಟ್ಟಿದ್ದೀನಿ. ಯು ವಿಲ್ ಬಿ ಗೆಟಿಂಗ್ 36 ಪಾಸಿಬಲ್ ಔಟ್ಕಮ್ಸ್, ವಿಚ್ ಇಸ್ ಡಿನೋಟೆಡ್ ಬೈ ದೀಸ್ 1 1 1 6 ಅಪ್ ತಗೊಂಡು 6 1ಇಂದ 6 6ವರೆಗೂ 36 ಪಾಸಿಬಲ್ ಔಟ್ಕಮ್ಸ್ ಆಗುತ್ತೆ. ಸೊ ವಿ ಹ್ಯಾವ್ ಸೀನ್ ಹೌ ಟು ರೈಟ್ ಇಟ್. ಓಕೆ, ಯೂಶಲಿ ಇದು ಎಕ್ಸಾಮಲ್ಲಿ ಕೇಳುವಂಥ ಪ್ರಾಬ್ಲಮ್ಸು. ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದಿಸ್. ಸೊ ಎರಡನೇದು ಆಗಿದೆ. ಲೆಟ್ಸ್ ಗೋ ಟು ದ ಥರ್ಡ್ ಒನ್. ಥರ್ಡ್ ಕ್ವೆಶ್ಚನ್ ಕೂಡ ಆಲ್ರೆಡಿ ಮಾಡಿದ್ದೀವಿ. ಅ ಕಾಯಿನ್ ಇಸ್ ಟಾಸ್ಡ್ 4 times. ಇದು ಕೂಡ ಆಗಿದೆ, ನೆನಪಿದೆಯಲ್ಲ. ವೆನ್ ಅ ಕಾಯಿನ್ ಇಸ್ ಟಾಸ್ಡ್ 4 times, ದ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಆರ್ 16 ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ. ಆ್ಯಂಡ್ ಐ ಟೋಲ್ಡ್ ಯು ಹೌ ಟು ರಿಮೆಂಬರ್ ದಿಸ್. ಹೇಳ್ಕೊಟ್ಟಿದ್ದೀನಲ್ಲ
ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ. ಸೊ ದಿಸ್ ವಿಲ್ ಬಿ ದ ಸ್ಯಾಂಪಲ್ ಸ್ಪೇಸ್ ವೆನ್ ಯು ಟಾಸಿಂಗ್ ಅ ಕಾಯಿನ್ 4 times ಆರ್ 4 different ಕಾಯಿನ್ಸ್ ಅಟ್ ದ ಸೇಮ್ ಟೈಮ್. ಸ್ಯಾಂಪಲ್ ಸ್ಪೇಸ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಇದೆ. ಏನಂದರೆ, ಅ ಕಾಯಿನ್ ಇಸ್ ಟಾಸ್ಡ್ ಆ್ಯಂಡ್ ಅ ಡೈಸ್ ಇಸ್ ಥ್ರೋನ್. ಅಂದರೆ ಫಸ್ಟು ಒಂದು ಕಾಯಿನ್ ಟಾಸ್ ಮಾಡ್ತಾನೆ. ಓಕೆ, ನೆಕ್ಸ್ಟು ಅದರ ಆದಮೇಲೆ ಒಂದು ಡೈ ಥ್ರೋ ಮಾಡ್ತಾನೆ. ಈಗ ಬರುವಂತಹ ಸ್ಯಾಂಪಲ್ ಸ್ಪೇಸ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಏನು ಅಂತಂದರೆ, ಪ್ರಾಬಬ್ಲಿ ಯು ಕ್ಯಾನ್ ಗೆಸ್ಸಸ್. ಏನು ಸ್ಯಾಂಪಲ್ ಸ್ಪೇಸಲ್ಲಿ ಏನು ಬರ್ಬೋದು? ಫಸ್ಟು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬಿದ್ದು ಡೈ ಹಾಕಿದಾಗ 1 ಬರ್ಬೋದು. ಕರೆಕ್ಟಾ? ಸೊ ದಟ್ ಈಸ್ H1. ಅಥವಾ ಹೆಡ್ ಬಿದ್ದು ಡೈಸ್ ಹಾಕಿದಾಗ 2 ಬರ್ಬೋದು. ಆರ್ ಯು ಕ್ಯಾನ್ ಗೆಟ್ H3. ಆರ್ ಹೆಡ್ ಬಿದ್ದು 4 ಬರ್ಬೋದು. ಆರ್ ಹೆಡ್ ಬಿದ್ದು 5 ಬರ್ಬೋದು. ಆರ್ ಕಾಯಿನಲ್ಲಿ ಹೆಡ್ ಬಂದು ಡೈಸಲ್ಲಿ 6 ಬರ್ಬೋದು. ಓಕೆ, ಇದು ಒಂದೇ ಇಷ್ಟೇನಾ? ಇಲ್ಲ. ಓಕೆ, ಸೊ ಹೆಡ್ ಬಿದ್ದು ಇಷ್ಟು ಆಪ್ಷನ್ ಇದ್ಮೇಲೆ ಟೈಲ್ ಬಿದ್ದು ಯು ಹ್ಯಾವ್ ದ ಸೇಮ್ ಆಪ್ಷನ್ಸ್. ಮೀನ್ಸ್ ಯು ಮೇ ಗೆಟ್ ಅ ಟೇಲ್ ಆ್ಯಂಡ್ ದ ನಂಬರ್ 1 ಆನ್ ದ ಡೈಸ್, tail and number 2 on the dice. Similarly, you may get T3, T4, T5 and T6. Nenpitkolli, T indicates tail and H indicates head. Therefore, number of elements in the sample space in this case would be 12. Gottagtideya? When you are throwing a coin first and the dice later, the total possible outcomes or the sample space will be this. ಏನು ಡೌಟ್ಸ್ ಇಲ್ಲ ತಾನೆ? ರೈಟ್, ಲೆಟ್ಸ್ ಗೋ ಟು ದ 5th ಕ್ವೆಶ್ಚನ್. ಈಗ 5th ಕ್ವೆಶ್ಚನ್ ನೋಡಿ ಎಷ್ಟು ಸೂಪರ್ ಆಗಿದೆ. ಅ ಕಾಯಿನ್ ಇಸ್ ಟಾಸ್ಡ್. ಕಾಯಿನ್ ಹಾಕ್ತಾ ಇದ್ದಾನೆ. ಸೊ ಟಾಸ್ ಮಾಡಿದ್ರೆ ನಮ್ಗೆ ಗೊತ್ತು ಹೆಡ್ ಅಥವಾ ಟೇಲ್ ಬರುತ್ತೆ. ಕಂಡೀಷನ್ ಏನಿತ್ತು ಅಂದರೆ, ಆ್ಯಂಡ್ ದೆನ್ ಅ ಡೈ ಈಸ್ ರೋಲ್ಡ್ ಓನ್ಲಿ. ಕಂಡೀಷನ್ ಇದೆ, ಓನ್ಲಿ ಇನ್ ಕೇಸ್ ಅ ಹೆಡ್ ಇಸ್ ಶೋನ್ ಆನ್ ದ ಕಾಯಿನ್. ಅಂದರೆ ಕಾಯಿನ್ ಟಾಸ್ ಮಾಡ್ತಾನೆ, ಇನ್ ಕೇಸ್ ಟೇಲ್ ಬಿದ್ದರೆ ನನ್ನ ಎಕ್ಸ್ಪೆರಿಮೆಂಟು ನಿಂತೋಗುತ್ತೆ. ಹೆಡ್ ಬಿತ್ತು ಅಂತಂದರೆ ಅದಾದಮೇಲೆ ಒಂದು ಡೈಸ್ ಹಾಕ್ತಾನೆ. ಗೊತ್ತಾಗ್ತಿದೆಯಾ? ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ ಕೇರ್ಫುಲಿ. ಈ ಕ್ವೆಶ್ಚನ್ಗೂ ಪ್ರೀವಿಯಸ್ ಕ್ವೆಶ್ಚನ್ಗೂ ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ಕಂಡೀಷನ್ ಇದೆ ಏನಂತ, ಡೈಸ್ ಆಗೋದು ಯಾವಾಗ? ಕಾಯಿನಲ್ಲಿ ಹೆಡ್ ಬಿದ್ದಾಗ ಮಾತ್ರ. ಇನ್ ಕೇಸ್ ಟೇಲ್ ಬಿದ್ದು ಅಂತಂದರೆ ಅಲ್ಲಿಗೆ ನಿಮ್ಮ ಕತೆ ಮುಗೀತು ಅಂತ. ಓಕೆ, ಸೊ ಹೌ ಟು ರೈಟ್ ದ ಸ್ಯಾಂಪಲ್ ಸ್ಪೇಸ್? ಸೊ ಫಸ್ಟ್ ಕಂಡೀಷನ್ ಏನು? ಇನ್ ಕೇಸ್ ಟೇಲ್ ಬಿದ್ದರೆ, ಲೆಟ್ ಮಿ ಸೇ ಫಸ್ಟ್ ಕೇಸ್ ಟೇಲ್ ಬೀಳುತ್ತೆ. ಟೇಲ್ ಬಿದ್ದರೆ ಖೇಲ್ ಖತಮ್ ದುಕಾನ್ ಬಂದ. ಓಕೆ, ನೆಕ್ಸ್ಟು ಸರ್ ಹೆಡ್ ಬಿದ್ದರೆ ಏನು ಮಾಡ್ತಾರೆ? ಡೈಸ್ ಹಾಕ್ತಾರೆ. ಸೊ ಟೇಲ್ ಬಿದ್ದರೆ ಅಲ್ಲಿಗೆ ಕತೆ ಮುಗೀತು. ಅಥವಾ ಇನ್ ಕೇಸ್ ಹೆಡ್ ಬಿತ್ತು ಅಂದರೆ ಡೈಸ್ ಹಾಕ್ಬೋದು. ಸೊ ಹೆಡ್ ಜೊತೆ ಡೈಸ್ ಹಾಕಿದಾಗ ಯು ಕ್ಯಾನ್ ಗೆಟ್ ಆಲ್ ಪಾಸಿಬಲ್ ನಂಬರ್ಸ್. ಸೊ H1 ಬರ್ಬೋದು, ಆರ್ ಯು ನೋ H2, ಆರ್ ದಿ ಆಪ್ಷನ್ ಇಸ್ H3, ಆರ್ H4, ಆರ್ H5 and finally H6. Okay, therefore the number of elements in the sample space in this case is ಈ 6 ಪ್ಲಸ್ ಮತ್ತೊಂದು, ಸೊ 7. ಗೊತ್ತಾಗ್ತಿದೆಯಲ್ಲ? ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಪ್ರಾಬ್ಲಮ್ಗೂ ಪ್ರೀವಿಯಸ್ ಕ್ವೆಶ್ಚನ್ಗೂ. ಗೊತ್ತಾಗ್ತಿದೆಯಲ್ಲ? ರೈಟ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಈ ಎಕ್ಸಸೈಸಲ್ಲಿ ಒಂದು ಕ್ವೆಶ್ಚನ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಲೆಟ್ಸ್ ಸಿ. 2 ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್ ಆರ್ ಇನ್ ರೂಮ್ ಎಕ್ಸ್. ಒಂದು ರೂಮ್ ಎಕ್ಸಲ್ಲಿ 2 ಹುಡುಗರು 2 ಹುಡುಗಿರಿದ್ದಾರೆ. ಆ್ಯಂಡ್ 1 ಬಾಯ್ ಆ್ಯಂಡ್ 3 ಗರ್ಲ್ಸ್ ಇನ್ ರೂಮ್ ವೈ. ಅಥವಾ ಕ್ಲಾಸ್ ಎಕ್ಸ್ ಕ್ಲಾಸ್ ವೈ ಅಂತ ತಗೊಳ್ಬೋದು. ನಥಿಂಗ್ ಟು ವರಿ. ಸ್ಪೆಸಿಫೈ ದ ಸ್ಯಾಂಪಲ್ ಸ್ಪೇಸ್ ಅಥವಾ ರೈಟ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ಅ ರೂಮ್ ಇಸ್ ಸೆಲೆಕ್ಟೆಡ್ ಆ್ಯಂಡ್ ದೆನ್ ಅ ಪರ್ಸನ್ ಇಸ್ ಸೆಲೆಕ್ಟೆಡ್. ಅಂದರೆ ಒಂದು ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ಆ ರೂಮಿಂದ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ತಾರೆ. ಈ ಕೇಸಲ್ಲಿ ವಾಟ್ ಆರ್ ದಿ ಆಲ್ ಪಾಸಿಬಲ್ ಚಾನ್ಸಸ್ ಅವೈಲಬಲ್? ಓಕೆ, ಸೊ ಯಾವ್ಯಾವ ಥರ ಡಿಸೈನಾಗಿ ಸೆಲೆಕ್ಟ್ ಮಾಡ್ಬೋದು ಅಥವಾ ಔಟ್ಕಮ್ಸ್ ಬರುತ್ತೆ ನಾವು ಬರೀಬೇಕು ಸ್ಯಾಂಪಲ್ ಸ್ಪೇಸಲ್ಲಿ. ಓಕೆ, ಸೊ ಹೇಗೆ? ರೈಟ್, ಸೊ ಡೇಟಾ ಬರ್ಕೊಳ್ಳೋಣ. ರೂಮ್ ಎಕ್ಸ್ ಮತ್ತು ರೂಮ್ ವೈ ಇದೆ. ರೂಮ್ ಎಕ್ಸಲ್ಲಿ 2 ಹುಡುಗರು 2 ಹುಡುಗಿರಿದ್ದಾರೆ. ಸೊ ಅವ್ರನ್ನ ಹೆಸರು ಇಟ್ಕೊಳ್ಳೋಣ. ಲೆಟ್ ಮೀ ಟೇಕ್ ದ ಫಸ್ಟ್ ಬಾಯ್ ಆ್ಯಸ್ B1, ಸೆಕೆಂಡ್ ಬಾಯ್ ಆ್ಯಸ್ B2. ಓಕೆ, ಸೊ 2 ಬಾಯ್ಸ್ ಜೊತೆ 2 ಗರ್ಲ್ಸ್ ಇದ್ದಾರೆ. ಸೊ ದ ಅದರ್ 2 ಪರ್ಸನ್ ಐಲ್ ಟೇಕ್ ಇಟ್ ಆಸ್ G1 ಆ್ಯಂಡ್ G2. ಸೊ ರೂಮ್ ಎಕ್ಸಲ್ಲಿರುವಂತಹ ಮೆಂಬರ್ಸ್ ಯಾರು? B1, B2 ಆ್ಯಂಡ್ G1, G2. ಓಕೆ, ನಾವು ನೆಕ್ಸ್ಟ್ ರೂಮ್ ವೈಯಲ್ಲಿ ಒಬ್ಬ ಹುಡುಗ ಇದ್ದಾನೆ. ಇವನಿಗೆ ಮತ್ತೆ B1 ಅಂತ ತೊಗೊಳ್ಬೇಡ, ಯಾಕೆಂದರೆ ಆಲ್ರೆಡಿ B1 ಅಂತ ಇಲ್ಲಿ ನೇಮ್ ಮಾಡಿದ್ದೀವಿ. ಸೊ ಈ ಹುಡುಗನಿಗೆ ನೇಮು B3 ಅಂತ ತೊಗೊಳ್ಳೋಣ. ಓಕೆ, ನೆಕ್ಸ್ಟು ದೇರ್ ಆರ್ 3 ಗರ್ಲ್ಸ್. ಸೊ ಐ ಕ್ಯಾನ್ ಸ್ಟಾರ್ಟ್ ವಿತ್ ಗರ್ಲ್ 3. ಓಕೆ, G3, G4, G5. ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಸೊ ರೂಮ್ ಎಕ್ಸ್ ಕಂಟೇನ್ಸ್ 2 ಬಾಯ್ಸ್ ಆ್ಯಂಡ್ 2 ಗರ್ಲ್ಸ್. ರೂಮ್ ವೈ ಕಂಟೇನ್ಸ್ 1 ಬಾಯ್ ಆ್ಯಂಡ್ 3 ಗರ್ಲ್ಸ್.
ರೈಟ್. ಸೊ ಈಗ ಸ್ಯಾಂಪಲ್ ಸ್ಪೇಸ್ ಬರೀಬೇಕು. ಯಾವಾಗ ಫಸ್ಟು ಒಂದು ರೂಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಲ್ಲಿಂದ ಒಬ್ಬ ವ್ಯಕ್ತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಇದು ಯಾವ ಥರ ಮಾಡ್ಬೋದು? ಆ್ಯಸ್ ವಿ ನೋ, ಫಸ್ಟ್ ಐ ಕ್ಯಾನ್ ಸೆಲೆಕ್ಟ್ ರೂಮ್ ಎಕ್ಸ್ ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಯಾವ ಸೆಲೆಕ್ಟ್ ಮಾಡಿದ ರೂಮ್ ಎಕ್ಸ್ ಅಂತ ಅಂದ್ಕೊಳ್ಳಿ. ಈ ರೂಮಿಂದ ನಾನು ಇಲ್ಲಿರೋ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಸೊ ಫಸ್ಟ್ ಆಪ್ಷನ್ ಏನು? ಎಕ್ಸಿಂದ ಐ ಕ್ಯಾನ್ ಸೆಲೆಕ್ಟ್ B1, ಅಥವಾ ಇದೇ ರೂಮ್ ನಂಬರ್ ಎಕ್ಸಿಂದ ಐ ಕ್ಯಾನ್ ಸೆಲೆಕ್ಟ್ ದ ಬಾಯ್ B2. ಕರೆಕ್ಟ್ ಅಲ್ವಾ? ಅಥವಾ ಎಕ್ಸ್ ರೂಮ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಫಸ್ಟ್ ಗರ್ಲ್ ಸೆಲೆಕ್ಟ್ ಆಗ್ಬೋದು, ಅಥವಾ ಎಕ್ಸ್ ರೂಮ್ ಸೆಲೆಕ್ಟ್ ಆದಮೇಲೆ ನನಗೆ G2 ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ದೀಸ್ ಆರ್ ದ ಪಾಸಿಬಲ್ ಔಟ್ಕಮ್ಸ್ ಇಫ್ ರೂಮ್ ಎಕ್ಸ್ ಇಸ್ ಸೆಲೆಕ್ಟೆಡ್. ಓಕೆ, ಇನ್ ಕೇಸ್ ಇಫ್ ರೂಮ್ ವೈ ಇಸ್ ಸೆಲೆಕ್ಟೆಡ್, ಇದೇ ಥರ ಬರೆಯೋದಾದರೆ ರೂಮ್ ವೈ ಸೆಲೆಕ್ಟ್ ಮಾಡಿದಾಗ ಯಾವ್ಯಾವ ಆಪ್ಷನ್ ಬರ್ಬೋದು? ವೈ ಜೊತೆ ಐ ಮೇ ಗೆಟ್ B3, ಆರ್ ವೈ ರೂಮ್ ಸೆಲೆಕ್ಟ್ ಮಾಡಿದ್ಮೇಲೆ ಐ ಮೇ ಸೆಲೆಕ್ಟ್ G3. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಅಥವಾ ವೈ ರೂಮ್ ಸೆಲೆಕ್ಟ್ ಮಾಡಿದ್ಮೇಲೆ ಐ ಮೇ ಗೆಟ್ G4. ಫೈನಲಿ ಐ ಮೇ ಸೆಲೆಕ್ಟ್ ರೂಮ್ ವೈ. ಫ್ರಮ್ ರೂಮ್ ವೈ ಐ ಮೇ ಸೆಲೆಕ್ಟ್ ದ ಗರ್ಲ್ 5. ಸೊ ದೀಸ್ ಆರ್ ದ ಪಾಸಿಬಲ್ ಔಟ್ಕಮ್ಸ್ ಇನ್ ದ ಗಿವನ್ ಕೇಸ್. ಗೊತ್ತಾಗ್ತಿದ್ದಿಲ್ಲ? ಡೆಫಿನೆಟ್ಲಿ ಇದು ಖಂಡಿತವಾಗ್ಲೂ ಆ್ಯಸ್ ಅ ಗೇಮ್ ಸಖತ್ತಾಗಿರುತ್ತೆ. ನಿಮಗೆ ಯಾವುದೇ ಡೌಟ್ ಬರುವಂಥ ಸಾಧ್ಯತೆಗಳು ಇಲ್ಲ. ಓಕೆ, ರೈಟ್. ಸೊ ದಿಸ್ ಎಂಡ್ಸ್ ದ 6th ಕ್ವೆಶನ್. ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ರೈಟ್. ಸೊ ನೆನ್ಪಿಟ್ಕೊಳ್ಳಿ, ನಿಮಗೆ ಅರ್ಥ ಆಗಲಿ ಅಂತ ಕಲರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಎಕ್ಸಾಮಲ್ಲಿ ಕಲರ್ಸ್ ಯೂಸ್ ಮಾಡುವಾಗಿಲ್ಲ, ಜಸ್ಟ್ ಬ್ಲೂ ಆರ್ ಬ್ಲ್ಯಾಕ್ ಪೆನ್. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ಇದೆ. 1 ಡೈ ಆಫ್ ರೆಡ್ ಕಲರ್. ಓಕೆ, ಒಂದು ಡೈ ಆಫ್ ರೆಡ್ ಕಲರ್, 1 ಆಫ್ ವೈಟ್ ಕಲರ್, ವೈಟ್ ಸಿಗಲಿಲ್ಲ, ಇದೇ ವೈಟ್ ಅಂದ್ಕೊಳ್ಳಿ, ಆರೆಂಜ್ ತೊಗೊಂಡಿದ್ದೀರಿ, ಆ್ಯಂಡ್ 1 ಆಫ್ ಬ್ಲೂ ಕಲರ್. ಸೊ ಬ್ಲೂ ಕಲರ್ ಅರ್ಥ ಆಗ್ತಿದೆಯಾ? ಒಂದು ರೆಡ್ ಕಲರ್, ಒಂದು ವೈಟ್ ಕಲರ್, ಒಂದು ಬ್ಲೂ ಕಲರ್ ಡೈಸು ಆರ್ ಪ್ಲೇಸ್ಡ್ ಇನ್ ಅ ಬ್ಯಾಗ್. ಒಂದು ಬ್ಯಾಗಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 1 ಡೈ ಈಸ್ ಸೆಲೆಕ್ಟೆಡ್ ಎಟ್ ರ್ಯಾಂಡಮ್. ಓಕೆ, ಬ್ಯಾಗಲ್ಲಿದ್ದಾಗ ಗೊತ್ತಿಲ್ಲದೆ, ಓಕೆ, ಅಟ್ ಅ ರ್ಯಾಂಡಮ್ ಒಂದು ಡೈ ಸೆಲೆಕ್ಟ್ ಮಾಡ್ತೀನಿ, ಆ್ಯಂಡ್ ಇಟ್ ರೋಲ್ಡ್. ಓಕೆ, ರೆಡ್ ತೊಗೊಂಡು ರೆಡ್ ಸೆಲೆಕ್ಟ್ ಮಾಡಿ ರೋಲ್ ಮಾಡ್ಬೋದು, ಅಥವಾ ವೈಟ್ ಸೆಲೆಕ್ಟ್ ಮಾಡಿ ರೋಲ್ ಮಾಡ್ಬೋದು, ಅಥವಾ ಬ್ಲೂ ಆದರೂ ಸೆಲೆಕ್ಟ್ ಮಾಡ್ಕೊಂಡು ರೋಲ್ ಮಾಡ್ಬೋದು. ಓಕೆ, ಇಟ್ಸ್ ಕಲರ್ಸ್ ಆ್ಯಂಡ್ ದ ನಂಬರ್ಸ್ ಆನ್ ಇಟ್ಸ್ ಅಪ್ಪರ್ ಮೋಸ್ಟ್ ಫೇಸ್ ಇಸ್ ನೋಟೆಡ್. ಓಕೆ, ಯಾವ ಡೈಸ್ ಕಲರ್ ತೊಗೊಳ್ತಾ ಇದ್ದೀನಿ, ಅದು ಹಾಕಿದಾಗ ಬಂದ ನಂಬರ್ ಏನು ಅನ್ನೋದನ್ನು ನೋಟ್ ಮಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಡಿಸ್ಕ್ರೈಬ್ ದ ಸ್ಯಾಂಪಲ್ ಸ್ಪೇಸ್. ಗೊತ್ತಾಗ್ತಿದೆಯಾ? ಈ ಕೇಸಲ್ಲಿ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಓಕೆ, ಚೆನ್ನಾಗಿದೆಯಲ್ಲ ಕ್ವೆಶ್ಚನ್? ಸೊ ಲೆಟ್ಸ್ ರೈಟ್ ದ ಸ್ಯಾಂಪಲ್ ಸ್ಪೇಸ್. ರೈಟ್. ಸೊ ಡೈಸ್ ಕಲರ್ ಏನಿದೆ? ರೆಡ್ ಕಲರ್ ಡೈಸ್ ಇದೆ. ಕರೆಕ್ಟಾ? ಸೊ ರೆಡ್ ಕಲರ್ ಡೈಸ್ನ R ಅಂತ ತೊಗೊಳ್ಳೋಣ. ನೆಕ್ಸ್ಟ್ ವೈಟ್ ಕಲರ್ ಡೈಸ್ನ W ಅಂತ ತೊಗೊಳ್ಳೋಣ. ಓಕೆ, ವೈಟ್ ಕಲರನ್ನು ಬರೆಯೋಕ್ಕಾಗಲ್ಲ, ಅದಕ್ಕೆ ಬೆಟರ್ ಐ ವಿಲ್ ಟೇಕ್ W. ಆ್ಯಂಡ್ ನೆಕ್ಸ್ಟ್ ಬ್ಲೂ ಕಲರ್. ಓಕೆ, ಸೊ ಬ್ಲೂ ಕಲರ್ನ B ಅಂತ ತೊಗೊಳ್ಳೋಣ. ಗೊತ್ತಾಗ್ತಿದೆಯಾ? ಸೊ 3 ಡೈಸ್ ಕಲರ್ ಏನೇನು? ರೆಡ್ಡು, ವೈಟ್ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಬ್ಲೂ. ಓಕೆ, ಇನ್ ಕೇಸ್ ಇದು ಹಾಕಿದಾಗ ನಂಬರ್ಸ್ ಏನೇನು ಬರುತ್ತೆ? ವಿ ನೋ ವೆನ್ ಯು ಥ್ರೋ ದ ಡೈಸ್ ದ ನಂಬರ್ಸ್ ಆರ್ 1 2 3 4 5 6. Okay, so what will be the sample space? Definitely 3 6 18 ಬರುತ್ತೆ. ಸೊ ಸ್ಯಾಂಪಲ್ ಸ್ಪೇಸಲ್ಲಿ ಏನು ಬರ್ಬೋದು? ನಮಗೆ ಫಸ್ಟು ರೆಡ್ನ ಸೆಲೆಕ್ಟ್ ಮಾಡಿಕೊಂಡು, ಓಕೆ, ರೆಡ್ನ ಸೆಲೆಕ್ಟ್ ಮಾಡಿಕೊಂಡು 1 ಬರ್ಬೋದು, ಅಥವಾ ರೆಡ್ನ ಸೆಲೆಕ್ಟ್ ಮಾಡಿಕೊಂಡು 2 ಬರ್ಬೋದು, ಆರ್ ಯು ಮೆ ಗೆಟ್ R3. ಕರೆಕ್ಟಾ? ಸೊ R3 ಆರ್ ಅಪ್ ಟು R6. ಕರೆಕ್ಟ್ ಅಲ್ವಾ? ಸೊ R ಜೊತೆ 1, R ಜೊತೆ 2, R3, R4, R5, R6. ಓಕೆ, ನೆಕ್ಸ್ಟು ರೆಡ್ ಡೈ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಕಾಂಬಿನೇಷನ್ ಬಂತು. ಈಗ ವೈಟ್ ಡೈ ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಮಿಲರ್ W1 W2 ಇಂದ W6 ಬರುತ್ತೆ. ಫೈನಲಿ ಬ್ಲೂ ಸೆಲೆಕ್ಟ್ ಮಾಡಿಕೊಂಡ್ರೆ B1 B2 ಇಂದ B6 ಗಂಟ ಬರುತ್ತೆ. ಗೊತ್ತಾಗ್ತಿದೆಯಲ್ಲ? ನಾವು ಸಿ ಹೌ ಐಮ್ ಗೋನ್ ಟು ರೈಟ್ ದಿ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್. ನೀವೇ ಬರೀರಿ ನೋಡೋಣ, ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಗೊತ್ತಾಯ್ತಲ್ಲ? ಸೊ ದೀಸ್ R1 to R6, ಸಿಮಿಲರ್ W1 to W6, ಫೈನಲಿ B1 to B6. ಓಕೆ, ಸೊ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? ದಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್, ವಿಚ್ ಇಸ್ ನಥಿಂಗ್ ಬಟ್ 6 3s are 18. ಓಕೆ, ಸೊ ದಿಸ್ ವಿಲ್ ಕಂಪ್ಲೀಟ್ ದಿ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಓಕೆ, ಈ ಕ್ವೆಶ್ಚನ್ ಮುಗೀತು. ಮುಂದಕ್ಕೆ ಹೋಗೋಣ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇದರಲ್ಲಿ 2 ಕಂಡೀಷನ್ ಇದೆ. ಆ್ಯನ್ ಎಕ್ಸ್ಪೆರಿಮೆಂಟ್ ಕನ್ಸಿಸ್ಟ್ಸ್ ಆಫ್ ರೆಕಾರ್ಡಿಂಗ್ ಬಾಯ್ ಗರ್ಲ್ ಕಾಂಪೋಸಿಷನ್ ಆಫ್ ಫ್ಯಾಮಿಲೀಸ್ ವಿತ್ 2 ಚಿಲ್ಡ್ರನ್. ಓಕೆ, ಒಂದು ಫ್ಯಾಮಿಲಿಯಲ್ಲಿ 2 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಹೆಣ್ಮಕ್ಳು ಎಷ್ಟು ಜನ, ಗಂಡು ಮಕ್ಳು ಎಷ್ಟು ಜನ ಅನ್ನೋ ಕಾಂಪೋಸಿಷನ್ನ ಇವ್ರು ಮೆಷರ್ ಮಾಡ್ತಾ ಇದ್ದಾರೆ. ಓಕೆ, ಸೊ 2 ಮಕ್ಕಳು ಆಗಿರೋದ್ರಿಂದ ಇನ್ ಕೇಸ್ 2 ಬಾಯ್ಸೇ ಆದರೆ ಇಟ್ ಮೇ ಬಿ B1
ಆ್ಯಂಡ್ B2 ಅಂತ. ಓಕೆ, ಅಥವಾ ಇನ್ ಕೇಸ್ ಎರಡೂ ಗರ್ಲ್ಸ್ ಆದರೆ, ಸೊ ಎರಡು ಹೆಣ್ಮಕ್ಳನ್ನ ನಾವು G1 G2 ಅಂತ ತೊಗೊಂಡಿರೋಣ. ಅರ್ಥವಾಗ್ತಿದೆಯಾ? ಸೊ ಬಾಯ್ಸ್ ಅಂತ ಇನ್ ಕೇಸ್ ಆದರೆ B1 B2 ಅಂತ ತೊಗೊಂಡಿದ್ದೀನಿ, ಗರ್ಲ್ಸ್ಗೆ ರೆಪ್ರೆಸೆಂಟೇಷನು G1 G2 ಅಂತ ತೊಗೊಂಡಿದ್ದೀನಿ. ಈಗ ಫಸ್ಟ್ ಕೇಸ್ ಏನು? ಸೊ ಕೇಸ್ 1 ಏನು ಹೇಳುತ್ತೆ, ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ವೆದರ್ ಇಟ್ ಈಸ್ ಅ ಬಾಯ್ ಆರ್ ಗರ್ಲ್ ಇನ್ ದ ಆರ್ಡರ್ ಆಫ್ ದೇರ್ ಬರ್ತ್ಸ್. ಅಂದರೆ ಈಗ ಮೊದಲನೇ ಮಗು ಎರಡನೇ ಮಗು ಅಂತ ಹೇಳ್ತಿರಲ್ಲ, ಸೊ ಮೊದಲನೇ ಮಗು ಗಂಡು, ಎರಡನೇ ಮಗು ಹೆಣ್ಣು, ಅಥವಾ ಮೊದಲನೇ ಮಗು ಹೆಣ್ಣು, ಎರಡನೇ ಮಗು ಗಂಡು, ಈ ಥರ ಆರ್ಡರ್ ಆಫ್ ದೇರ್ ಬರ್ತ್ಸಲ್ಲಿ ವೆದರ್ ಇಟ್ ಈಸ್ ಬಾಯ್ ಆರ್ ಗರ್ಲ್ ಅಂತ ನಾನು ಕಂಡುಹಿಡ್ಕೊಳ್ಬೇಕು. ಇದರ ಪಾಸಿಬಲ್ ಚಾನ್ಸಸ್ಸು ಎಷ್ಟಿದೆ? ಸೊ ನಾವೇನು ಮಾಡೋಣ, ಎರಡು ಬಾಯ್ ಕಾಂಪೊಸಿಷನ್ನ ಸೇರಿಸ್ಕೊಂಡು ನಮಗೆ B1 B2 ರೆಪ್ರೆಸೆಂಟೇಷನ್ಗಿನ ಬೆಸ್ಟು ಬಾಯ್ನ B ಅಂತ ತೊಗೊಳ್ಳೋಣ. ಸಿಮಿಲರ್ಲಿ ಎರಡು ಗರ್ಲ್ಸ್ ಇದ್ದರೆ ಗರ್ಲ್ಸ್ನ ರೆಪ್ರೆಸೆಂಟೇಷನ್ G ಅಂತ ತೊಗೊಳ್ಳೋಣ. ಅರ್ಥ ಆಗ್ತಿದೆಯಾ? ಸೊ ಎರಡು ಮಕ್ಕಳಿದ್ದಾರೆ ಅಂತಂದರೆ ಅಲ್ಲಿ ಯಾವ್ಯಾವ ಕಾಂಬಿನೇಷನ್ ಬರ್ಬೋದು? ಡೆಫಿನೆಟ್ಲಿ ಈ ಥರ ಬರುತ್ತೆ. ಏನು? ಫಸ್ಟ್ ಒನ್ ಈಸ್ ಅ ಬಾಯ್, ಸೆಕೆಂಡ್ ಒನ್ ಈಸ್ ಆಲ್ಸೋ ಬಾಯ್. B1 B2 ಬೇಡ, B ಅಂತ ತೊಗೊಂಡ್ರೆ ಅಂಡರ್ಸ್ಟುಡ್. B1 B2 ಅಂತ ಒಂದು ವೇಳೆ ತೊಗೊಂಡ್ರು ನೋ ಪ್ರಾಬ್ಲಮ್. ಇನ್ ಕೇಸ್ ನೀವು ಈ ರೆಪ್ರೆಸೆಂಟೇಷನ್ ಬರೆಯೋದಾದರೆ ಹೇಗೆ ಬರೀಬೋದು ಅಂತ ಹೇಳ್ತೀನಿ. ಫಸ್ಟಕ್ಕೆ ಜನರಲ್ ರೆಪ್ರೆಸೆಂಟೇಷನ್ ತೊಗೊಳ್ತೀನಿ. ಓಕೆ, ಸೊ ಬೋತ್ ಮೇ ಬಿ ಬಾಯ್ಸ್ ಆರ್ ದ ಫಸ್ಟ್ ಒನ್ ಮೇ ಬಿ ಎ ಬಾಯ್ ಆ್ಯಂಡ್ ದ ಸೆಕೆಂಡ್ ಒನ್ ಮೇ ಬಿ ಎ ಗರ್ಲ್. ಗೊತ್ತಾಗ್ತಿದೆಯಾ? ಫಸ್ಟ್ ಒನ್ ಬಾಯ್ ಆಗಿ ಸೆಕೆಂಡ್ ಒನ್ ಗರ್ಲ್ ಆಗ್ಬೋದು, ಅಥವಾ ಫಸ್ಟ್ ಒನ್ ಗರ್ಲ್ ಆಗಿ ಸೆಕೆಂಡ್ ಒನ್ ಬಾಯ್ ಆಗ್ಬೋದು. ಕರೆಕ್ಟಾ? ದಿಸ್ ಇಸ್ ದಿ ಥರ್ಡ್ ಆಪ್ಷನ್. ಆರ್ ಫೈನಲಿ ಬೋತ್ ಮೇ ಬಿ ಗರ್ಲ್ಸ್. ಗೊತ್ತಾಗ್ತಿದೆಯಾ? ಬೋತ್ ಮೇ ಬಿ ಗರ್ಲ್ಸ್. ದಿಸ್ ಇಸ್ ದ 4 ಪಾಸಿಬಲ್ ಔಟ್ಕಮ್ಸ್ ವೆನ್ 2 children are there. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ವಿಲ್ ಬಿ 4. ಇದು ಯಾವಾಗ ಜನರಲ್ B ಮತ್ತು G ಅಂತ ತೊಗೊಂಡ್ರೆ. ಆ್ಯಕ್ಚುಲಿ ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಆಫ್ ರೈಟಿಂಗ್. ಇನ್ ಕೇಸ್ ಬೇರೆ ಥರ ಬರಿಬೋದು ಸರ್ ಅಂದರೆ ಈ ಥರ ಬರಿಬೋದು. ಹೇಗೆ ಅಂತಂದರೆ ಫಸ್ಟ್ ಒನ್ ಬಾಯ್, ಸೆಕೆಂಡ್ ಒನ್ ಈಸ್ ಆಲ್ಸೋ ಬಾಯ್, ಸೊ B1 B2 ಅಂತ ತಗೊಳ್ಬೋದು. ನೆಕ್ಸ್ಟು ಫಸ್ಟ್ ಒನ್ ಈಸ್ ಅ ಬಾಯ್, ಸೆಕೆಂಡ್ ಒನ್ ಈಸ್ ಅ ಗರ್ಲ್ ಅಂತ ತೊಗೊಳೋದಕ್ಕೆ ಬೇಕಾದ್ರೆ B1 G2 ಅಂತ ತೊಗೊಳ್ತೀವಿ. ಸಿಮಿಲರ್ಲಿ ಫಸ್ಟ್ ಒನ್ ಈಸ್ ಅ ಗರ್ಲ್ ಅಂತ ತೊಗೊಳ್ಳುವಾಗ G1 ತೊಗೊಂಡು, ಸೆಕೆಂಡ್ ಒನ್ ಈಸ್ ಅ ಬಾಯ್ ಅಂತ ತೊಗೊಳೋಕ್ಕೆ B2 ಅಂತ ತೊಗೊಳ್ತೀವಿ. ಫೈನಲಿ ಫಸ್ಟ್ ಒನ್ ಈಸ್ ಆಲ್ಸೋ ಅ ಗರ್ಲ್, ಸೆಕೆಂಡ್ ಒನ್ ಈಸ್ ಆಲ್ಸೋ ಅ ಗರ್ಲ್. ಸೊ ಇಲ್ಲೂ n of s is equal to 4a ಬರುತ್ತೆ. ಇನ್ ಕೇಸ್ ನೀವು ಈ ಥರ ಬರೆದ್ರೂ ಆ್ಯಕ್ಚುಲಿ ದಿ ಆನ್ಸರ್ ಇಸ್ ಕರೆಕ್ಟ್. ಆ್ಯಂಡ್ ಇಫ್ ಯು ರೈಟ್ ದಿಸ್ ಇಟ್ ಈಸ್ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಫಸ್ಟ್ ಕೇಸ್ 1 ಅಷ್ಟೇ ಇರೋದು. ಇದರಲ್ಲಿ ಇನ್ನೊಂದು ಕೇಸ್ ಇದೆ. ಲೆಟ್ಸ್ ಟೇಕ್ ಅಪ್ ದಟ್ ಕೇಸ್. ಸೊ ಸೆಕೆಂಡ್ ಕೇಸ್ ಏನು ಅಂತಂದರೆ, ವಾಟ್ ಈಸ್ ದಿ ಸ್ಯಾಂಪಲ್ ಸ್ಪೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದ ನಂಬರ್ ಆಫ್ ಗರ್ಲ್ಸ್ ಇನ್ ದ ಫ್ಯಾಮಿಲಿ. ಅವನಿಗೆ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅನ್ನೋದು ಮಾತ್ರ ಬೇಕಂತೆ. ಮೊದಲನೇದ ಎರಡನೇದ ಅನ್ನೋ ಅವಶ್ಯಕತೆ ಇಲ್ಲ. ಹೌ ಮೆನಿ ಗರ್ಲ್ಸ್ ಆರ್ ದೇರ್. ಸೊ ಈ ಥರ ಸ್ಯಾಂಪಲ್ ಸ್ಪೇಸ್ ತೊಗೊಳ್ಳುವಾಗ ಆ್ಯಸ್ ವಿ ನೋ ಇನ್ ದಿಸ್ ಕೇಸ್ B ತೊಗೊಂಡ್ರೆ ದೇರ್ ಆರ್ ನೋ ಗರ್ಲ್ಸ್ ಅಮಂಗ್ ದ 2 children. ಓಕೆ, ಇನ್ ಕೇಸ್ ಇಫ್ ಯು ಟೇಕ್ ದೀಸ್ 2 ಕಾಂಬಿನೇಷನ್, ಯಾವುದು ಇವೆರಡು ಕಾಂಬಿನೇಷನ್ ತೊಗೊಂಡ್ರೆ ಯು ವಿಲ್ ಬಿ ಹ್ಯಾವಿಂಗ್ ಅಟ್ಲೀಸ್ಟ್ 1 girl. ಸೊ I may have no girls in 2 children among 2 children, or only 1 girl among 2 children, or both may be girls. So you may have 2 girls in the family. Okay, so this is how you will write the sample space for this condition. Okay, so condition ಯಾವ ಥರ ಕೇಳ್ತಾನೋ ಅದಕ್ಕೆ ತಕ್ಕಂಗೆ sample space ಬರಿಬೇಕು. ಗೊತ್ತಾಗ್ತಿದೆಯಲ್ಲ? Right, so this completes the solution for question number 8. Let's proceed with the next one. So here comes the question number 9. A box contains 1 red. Okay, 1 red and 3 identical white balls. Very important. 3 white balls ಅಂತ ತಗೊಂಡ್ರು ಐಡೆಂಟಿಕಲ್ ಅಂತ ಯಾಕೆ ಹೇಳ್ತಿದ್ದಾನೆ? ಇದರ ಅರ್ಥ ಏನು ಅಂತಂದರೆ, 3 ಸಪ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಮೀನ್ಸ್ 3 ಆರ್ ವೆರಿ ಸೇಮ್, ಮೀನ್ಸ್ ಸೇಮ್ ಬಾಲ್. ಗೊತ್ತಾಗ್ತಿದೆಯಾ? ಸೊ ಯು ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದೀಸ್ 3 ವೈಟ್ ಬಾಲ್ಸ್. ಈ 3 ವೈಟ್ ಬಾಲ್ಸ್ನ ಇದು ಫಸ್ಟು ಅಥವಾ ಇದು ಡಿಫ್ರೆಂಟ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಈ 3 ವೈಟ್ ಬಾಲು ಒಂದೇ ಥರ ಇದೆ ಅಂದರೆ ಅದು ಹೆಚ್ಚು ಕಡಿಮೆ 1 ಬಾಲ್ ಇದ್ದಂಗೆ ಲೆಕ್ಕ. ಅರ್ಥ ಆಗ್ತಿದೆಯಾ? ವೆನ್ ಯು ಹ್ಯಾವ್ 3 ವೈಟ್ ಬಾಲ್ಸ್ ಆರ್ ಯು ಮೇ ಹ್ಯಾವ್ 10 ವೈಟ್ ಬಾಲ್ಸ್, ಇಫ್ ದೇ ಆರ್ ಐಡೆಂಟಿಕಲ್ ಇಟ್ ಈಸ್ ಸೇಮ್ ಆ್ಯಸ್ ಆ್ಯಡಿಂಗ್ ಹ್ಯಾವಿಂಗ್ 1 ಬಾಲ್. ಅರ್ಥ ಆಗ್ತಿದೆಯಾ? ಒಂದೇ ಥರ ಇದ್ವು ಅಂದರೆ ಅದು 5 ಇದ್ದರೂ ಅಷ್ಟೇ, 10 ಇದ್ದರೂ ಅಷ್ಟೇ, 1 ಇದ್ದಂಗೆ ಲೆಕ್ಕ. ಪ್ಲೀಸ್ ತಲೆಯಲ್ಲಿ ಇಟ್ಕೊಳ್ಳಿ. ನಾವು 2 balls are drawn at random in succession without replacement. ಓಕೆ, ಸೊ ಒಂದು ಬಾಕ್ಸಲ್ಲಿ ಒಂದು ರೆಡ್ಡು 3 ಬಾಲ್ಸ್ ಇದ್ದಾವೆ. 2 ಬಾಲ್ನ ಸಕ್ಸೆಷನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ ವಿದೌಟ್ ರೀಪ್ಲೇಸ್ಮೆಂಟ್. ವೆರಿ ಇಂಪಾರ್ಟೆಂಟ್. ವೆನ್ ಎವರ್ ಯು ಹ್ಯಾವ್ ಸೆಲೆಕ್ಷನ್ಸ್ ಯು ಶುಡ್ ಚೆಕ್ ವೆದರ್ ಇಟ್ ಈಸ್ ವಿತ್ ರೀಪ್ಲೇಸ್ಮೆಂಟ್ ಆರ್ ವಿದೌಟ್ ರೀಪ್ಲೇಸ್ಮೆಂಟ್. ಈ ಕೇಸಲ್ಲಿ ರೀಪ್ಲೇಸ್ಮೆಂಟ್ ಅಲೌ ಇಲ್ಲ. ಅಂದರೆ ಒಂದು ಸರಿ 1 ಬಾಲ್ ತೆಗೆದ್ರೆ
ಮತ್ತೆ ಅದನ್ನು ಹಾಕೋಂಗಿಲ್ಲ, ಸೈಡ್ಗೆ ಇಡ್ತಾ ಇರ್ತೀವಿ. ನಾವು ವಿತ್ ದಿಸ್ ಯು ಹ್ಯಾವ್ ಟು ರೈಟ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಬರೆಯೋಣವಾ? ಸೊ ರಿಮೆಂಬರ್, ಯು ಹ್ಯಾವ್ 1 red ball and 3 identical white balls. ಅಂದರೆ it is same as having 1 ball itself. Okay. Now, what are the possible chances when you select? ನೆನ್ಪಿಟ್ಕೊಳ್ಳಿ, ಟೋಟಲ್ ಎಷ್ಟು ಬಾಲ್ಸ್ ಇದ್ದಾವೆ? 4 balls ಇದ್ದಾವೆ. ಓಕೆ. ನಾವು ವಾಟ್ ಆರ್ ದ ಪಾಸಿಬಲ್ ಚಾನ್ಸಸ್ ಇಫ್ ಯು ಸೆಲೆಕ್ಟ್ 2 balls at random? ಓಕೆ, 2 balls ಸೆಲೆಕ್ಟ್ ಮಾಡಿದಾಗ ಫಸ್ಟ್ ಒನ್ ಇಸ್ ಯು ಕ್ಯಾನ್ ಗೆಟ್ 1 red and 1 white. ಅಂದರೆ ಫಸ್ಟ್ ಬಾಲು ರೆಡ್ ಆಗಿ, ಓಕೆ, ಫಸ್ಟ್ ಬಾಲ್ ರೆಡ್ ಆಗಿ ನೆಕ್ಸ್ಟ್ ಬಾಲ್ ವೈಟ್ ಆಗ್ಬೋದು. ದೀಸ್ ಆರ್ ದ 2 ways ಯು ಕ್ಯಾನ್ ಸೆಲೆಕ್ಟ್ 2 balls. ಅಥವಾ ಫಸ್ಟ್ ಬಾಲೇ ವೈಟ್ ಆಗಿ ಸೆಕೆಂಡ್ ಬಾಲ್ ರೆಡ್ ಆಗ್ಬೋದು. ಆ್ಯಂಡ್ ಅಥವಾ ಬೋತ್ ದ ಸೆಲೆಕ್ಟೆಡ್ ಬಾಲ್ಸ್ ಕ್ಯಾನ್ ಬಿ ವೈಟ್. ಗೊತ್ತಾಗ್ತಿದೆಯಲ್ಲ? ಬೋತ್ ಕೆನಾಟ್ ಬಿ ರೆಡ್, ಯಾಕಂದರೆ ರೆಡ್ ಇರೋದೇ ಒಂದು ಬಾಲ್. ಸೊ ತೆಗೆಯುವಂಥ ಕಾಂಬಿನೇಷನಲ್ಲಿ ಫಸ್ಟ್ ಒನ್ ರೆಡ್ ಬಾಲ್, ಸೆಕೆಂಡ್ ಒನ್ ವೈಟ್ ಆಗ್ಬೋದು, ಅಥವಾ ಫಸ್ಟ್ ವೈಟು ಸೆಕೆಂಡ್ ರೆಡ್ ಬಾಲ್ ಆಗ್ಬೋದು, ಅಥವಾ ಬೋತ್ ಕ್ಯಾನ್ ಬಿ ವೈಟ್ ಬಾಲ್ಸ್. ಓಕೆ, ದೇರ್ ಫಾರ್ ಯು ಕ್ಯಾನ್ ಟೇಕ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಹಿಯರ್ is nothing but 3, and this sends the solution or the sample space for the question number 9. ಓಕೆ ಫ್ರೆಂಡ್ಸ್, ಇಲ್ಲಿಗೆ 9 ಕ್ವೆಶ್ಚನ್ ಮುಗೀತು. ಎಕ್ಸಸೈಸಲ್ಲಿ ನಿಮಗೆ 16 ಕ್ವೆಶ್ಚನ್ಸ್ ಇದ್ದಾವೆ. ಎಲ್ಲ ಒಂದೇ ವೀಡಿಯೋದಲ್ಲಿ ಮಾಡೋಕ್ಕೋದ್ರೆ ವೀಡಿಯೋ ತುಂಬ ಲೆಂತಿ ಆಗೋ ಕಾರಣದಿಂದ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ನೌ ಸೊ ದಟ್ ವಿ ಕ್ಯಾನ್ ಜಾಯಿನ್ ನೆಕ್ಸ್ಟ್ ಟೈಮ್ ಬಂದಾಗ ಇದರ ಕಂಟಿನ್ಯೂಡ್ ಪಾರ್ಟ್ ತೊಗೊಂಡು ವಿ ವಿಲ್ ಕಂಪ್ಲೀಟ್ ಆಲ್ ದ ರಿಮೈನಿಂಗ್ ಕ್ವೆಶ್ಚನ್ಸ್ ಫ್ರಮ್ ದ ಎಕ್ಸಸೈಸ್ 16.1. ಓಕೆ, ಸೊ ಮಜವಾಗಿರುತ್ತೆ ಕ್ವೆಶ್ಚನ್ಸು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಒಂದ್ಸರಿ ನೀಟಾಗಿ ಅರ್ಥ ಮಾಡಿಕೊಂಡು ಬರೆಯೋದನ್ನು ಕಲೀರಿ. ದಿಸ್ ಈಸ್ ಆ್ಯಕ್ಚುಲಿ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಇನ್ ಮ್ಯಾಥಮೆಟಿಕ್ಸ್. ಯು ನೀಡ್ ನಾಟ್ ಬಿ ಎ ಜೀನಿಯಸ್ ಟು ಸಾಲ್ವ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಆರಾಮಾಗಿ ಈ ಚಾಪ್ಟರ್ನ ಕಲ್ತ್ಕೊಳ್ಬೋದು. ಓಕೆ, ವೆಲ್ ಫ್ರೆಂಡ್ಸ್, ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಸೆಷನ್ ಆ್ಯಂಡ್ ಆಲ್ಸೋ ಲರ್ನ್ಡ್ ದಿ ಬೇಸಿಕ್ ಪ್ರಾಬ್ಲಮ್ಸ್, ಆ್ಯಂಡ್ ವಿ ವಿಲ್ ಕಂಟಿನ್ಯೂ ದ ಸೇಮ್ topic from the same exercise in the next video. Until then, take care of your health. God bless you all and bye.